update your address for your new property, you're gonna apply for the homestead right away. Vinay, congratulations. Thank you. Congratulations. ನಮ್ಮ ಬಂಗಾರ 1 year ಇಂದ ವೇಟ್ ಮಾಡ್ತಾ ಇದ್ಲು, ಆಲ್ಮೋಸ್ಟ್ 1 year ಇಂದ. ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಶ್ರೀಯಾದ್ಯ ಕನ್ನಡ ವ್ಲಾಗ್ಸ್ ಫ್ರಮ್ USA. ಹೇಗಿದ್ದೀರಾ ಎಲ್ಲರೂ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವ್ಲಾಗ್ ಒಂಥರ ಸ್ಪೆಷಲ್ ವ್ಲಾಗ್ ಅಂತಲೇ ಹೇಳ್ಬೋದು. ಯಾಕಂತ ಅಂದರೆ ಸುಮಾರು ದಿನಗಳಿಂದ ನನ್ನ ವ್ಯೂವರ್ಸ್ಗೆ, ನಿಮ್ಮಲ್ಲಿ ಕೆಲವರು ಜನಕ್ಕೆ ಡೌಟ್ ಇತ್ತು. ಸೊ ಇವತ್ತಿನ ವಿಡಿಯೋ ಸ್ವಲ್ಪ ಸ್ಪೆಷಲ್ ಅಂತ ಹೇಳ್ಬೋದು. ಯಾಕಂತ ಅಂದರೆ ತಮ್ನೈಲಲ್ಲಿ ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ. ಇವತ್ತಿನ ವ್ಲಾಗಲ್ಲಿ ಸೊ ನಾನು ಫೈನಲಿ ರಿವೀಲ್ ಮಾಡ್ತಾ ಇದ್ದೀನಿ. ಎಸ್, ನಾವು ಅಮೇರಿಕಾದಲ್ಲಿ ಸ್ವಂತ ಮನೆ ತಗೊಂಡಿದ್ದೀವಿ. ಆದರೆ ನಾನು ಸ್ವಲ್ಪ ಬ್ಯುಸಿ ಇದೆ ಅಂತ ಹೇಳ್ತಾ ಇದ್ದೆ ನಿಮ್ಮ ಹತ್ರ. ನನಗೆ ವ್ಲಾಗ್ಸ್ ಹಾಕೋಕ್ಕಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಇಂಡಿಯಾಯಿಂದ USA ಬಂದಾದಮೇಲೆ ನಾನು ಈ ಪ್ರೊಸೆಸಿಂಗಲ್ಲಿ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ವಿ. ಅದರಿಂದ ಸೊ ಕಂಪ್ಲೀಟ್ ವ್ಲಾಗ್ನ ನಾನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಇವತ್ತಿನ ವ್ಲಾಗಲ್ಲಿ ನಾವು ಮನೇನ ಕ್ಲೋಸಿಂಗ್ ಡೇ ವ್ಲಾಗ್ ಇವತ್ತಾಗಿರುತ್ತೆ. ಅಂದರೆ ನಾವು ಮನೆಯೆಲ್ಲ ತೊಗೊಂಡು ರಿಜಿಸ್ಟರ್ ಮಾಡ್ಕೊಳ್ಳೋಕ್ಕೆ ಹೋಗಿದ್ವಿ. ಅದ್ರ ವ್ಲಾಗ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ನೀವು ಅನ್ಕೋಬೋದು ಏನಿದು ಸಡನ್ನಾಗಿ ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಹೌದು, ಆ್ಯಕ್ಚುಲಿ ನಾವು ಸಡನ್ ಪ್ಲ್ಯಾನ್ ಏನಲ್ಲ ಇದು. ನಾವು ಕರೆಕ್ಟಾಗಿ ಲಾಸ್ಟ್ ನವಂಬರಲ್ಲಿ ಪ್ಲ್ಯಾನ್ ಮಾಡಿದ್ವಿ ಸ್ವಂತ ಮನೆ ತೊಗೋಬೇಕು ಅಂತ ಹೇಳ್ಬಿಟ್ಟು. ಗುಣಾದ್ಯನ್ಗೆ 5 ವರ್ಷದ ಬರ್ಡೇ ಆಯಿತು. 5 ವರ್ಷದ ಬರ್ತ್ಡೇ ಆದಮೇಲೆ ನಾವು ಪ್ಲ್ಯಾನ್ ಮಾಡಿದ್ವಿ ಆ ವೀಕಲ್ಲೇ ಇಲ್ಲ ಮನೆ ತೊಗೋಬೇಕಾಗತ್ತೆ ಅಂತ. ಮೇಯ್ನ್ ರೀಸನ್ ನಾವು ಮನೆ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡಿದ್ದೇನಕ್ಕಂತ ಅಂದರೆ ನಾನು ಸುಮಾರು ಬ್ಲಾಗ್ಗಳಲ್ಲಿ ಶೇರ್ ಮಾಡಿದ್ದೀನಿ. ಇಲ್ಲಿ ಪಕ್ಕದಲ್ಲಿ ಕಮ್ಯುನಿಟಿನಲ್ಲಿ ಇರ್ತಿದ್ರಲ್ವಾ, ಅಂದರೆ ಇವಾಗ ಒಂದು ಅಡುಗೆ ಮಾಡಿದ್ರೆ ಒಂದು ಸ್ಮೆಲ್ ಬರುತ್ತೆ ಅಂತ ಹೇಳೋರು, ಕೆಲವು ಕಡೆ ಸ್ವಲ್ಪ ಅದು ಇದು ಆಗ್ತಿತ್ತು. ಸೊ ಬೇಡ, ಏನಕ್ಕೆ ದಿನ ಬೆಳಗಾದ್ರೆ ಒಬ್ರನ್ನ ನೋಡೋದು, ಇಲ್ಲ ಅವ್ರಿಗೆ ನಮ್ಮನ್ನು ನೋಡಿದ್ರೆ ಇರಿಟೇಟ್ ಆಗೋದು, ಇಲ್ಲ ಸುಮ್ಮನೆ ಇವಾಗ ಏನು ಅಂತ ಏನು ಪ್ರಾಬ್ಲಮ್ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಇದೆಲ್ಲ ಕಾಮನ್, ಸಣ್ಣ ಪುಟ್ಟ ವಿಷಯನೇ ಆಗಿರ್ಬೋದು. ಆದರೆ ನಮಗೆ ಅದು ಇಷ್ಟ ಆಗೋದಿಲ್ಲ. ಸೊ ಈ ಮನೆ ಖಾಲಿ ಮಾಡಿ ಇನ್ನೊಂದು ಮನೆಗೆ ಹೋದರೂ ಕೂಡ ಯಾರಾದರೂ ಒಬ್ರು ಈ ಥರ ಸಿಗ್ತಾನೆ ಇರ್ತಾರೆ. ಸೊ ಇನ್ನೊಬ್ರು ಮನೇಲಿ ಇದ್ಕೊಂಡು ಕಷ್ಟ ಅಲ್ವಾ, ಇದೆಲ್ಲ ಬೇಡ ಅಂತ ಹೇಳ್ಬಿಟ್ಟು ನಾವು ಅವಾಗ ಡಿಸೈಡ್ ಮಾಡಿದ್ವಿ, ಇಲ್ಲ ನಾವು ಸ್ವಂತ ಮನೆ ಯಾಕೆ ತಗೋಬಾರ್ದು ಅಂತ. ಮೊದಲನೇ ರೀಸನ್ ಅದಾದರೆ, ಸೆಕೆಂಡ್ ರೀಸನ್ ಇನ್ನೂ ಒಂದಿದೆ. ಏನಂತ ಅಂದರೆ ಅಮೇರಿಕಾದಲ್ಲಿ ಮನೆ ಬಾಡಿಗೆ ಜಾಸ್ತಿ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಈಗ ಮಕ್ಕಳು ದೊಡ್ಡವರಾಗ್ತಾ ಇರೋದ್ರಿಂದ ನಾವು ದೊಡ್ಡ ಮನೆ ಮಾಡಬೇಕಾಗಿತ್ತು. ದೊಡ್ಡ ಮನೆ ಅಂತ ಅಂದರೆ ಸ್ವಲ್ಪ ರೆಂಟು ಜಾಸ್ತಿನೇ ಆಗುತ್ತೆ. ಸೊ ಅಷ್ಟೊಂದು ರೆಂಟ್ ಕಟ್ಟೋ ಬದಲು ನಾವು ಸ್ವಂತ ಮನೆ ತೊಗೊಂಡು ಇನ್ನೂ ಸ್ವಲ್ಪ ದುಡ್ಡು ಜಾಸ್ತಿ ಸೇರಿಸ್ಬಿಟ್ಟೆ ನಾವು EMI ಕಟ್ಟಿದ್ರೆ ಈ ಕಡೆ ನಮಗೆ ಆ ರೆಂಟ್ ಅಮೌಂಟು ಸೇವ್ ಆಗುತ್ತೆ. ಸೊ ಇಲ್ಲಿ ನಮ್ಮದು ಮನೆ ಸ್ವಂತ ಆಗುತ್ತೆ, ನಾವು ಇಂಡಿಪೆಂಡೆಂಟಾಗಿ ಇಂಡಿವಿಜುವಲ್ ಮನೆಯಲ್ಲಿ ಇರ್ಬೋದು ಅಂತ ಪ್ಲ್ಯಾನ್ ಮಾಡಿಬಿಟ್ಟು ಮನೆ ತೊಗೊಳ್ಳೋದಕ್ಕೆ ಡಿಸೈಡ್ ಮಾಡಿದ್ವಿ. ಮೇಯ್ನ್ ಇದು ಬಂದ್ಬಿಟ್ಟು ನನ್ನ ಪ್ಲ್ಯಾನೇ. ಹಸ್ಬೆಂಡ್ಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಸುಮ್ಮನೆ ಅನ್ನೆಸೆಸರಿ ಕಮಿಟ್ಮೆಂಟ್ ಮಾಡ್ಕೊಳ್ಳೋದು ಬೇಡ, ಯಾಕಂತ ಅಂದರೆ ಕೆಲಸ ಯಾವಾಗ ಎಲ್ಲಿರುತ್ತೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಅಂತೆಲ್ಲ ಅವರು ಸ್ವಲ್ಪ ತುಂಬಾ ಯೋಚನೆ ಮಾಡ್ತಾಯಿದ್ರು. ನಾನೇ ಸ್ವಲ್ಪ ಧೈರ್ಯ ಕೊಟ್ಟಿದ್ದು. ಇನ್ನೊಂದು ಏನಂದರೆ, ಇದೇ ಥರ ನಾವು ಯೋಚನೆ ಮಾಡ್ಕೊಂಡು ಹೋಗ್ತಾ ಇದ್ರೆ ಮಕ್ಕಳು ದೊಡ್ಡವರಾಗ್ಬಿಡ್ತಾರೆ. ಮಕ್ಕಳು ದೊಡ್ಡವರಾದ್ಮೇಲೆ ನಾವು ಅವ್ರ ಎಜುಕೇಷನ್ಗೆ ಅಂತ ದುಡ್ಡು ಎತ್ತಿಡೋದ, ಇಲ್ಲ ಅಂತಂದರೆ ನಾವು ಸ್ವಲ್ಪ ಸೆಟ್ಲ್ ಆಗೋದೆಲ್ಲ ಯೋಚನೆ ಮಾಡಬೇಕಲ್ವ. ಸೆಟಲ್ ಅಂತ ಅಂದರೆ ಇಲ್ಲೇ ಸೆಟ್ಲ್ ಆಗ್ತೀವಿ ಅನ್ನೋದು ಆ ಥರ ಅಲ್ಲ ನಾನು ಹೇಳ್ತಾ ಇರೋದು. ಒಂದು ಸ್ವಲ್ಪ ಇಬ್ಬರು ಹೆಣ್ಮಕ್ಳಿದ್ದಾರೆ. ಸೊ ಸ್ವಲ್ಪ ಏನಾದರೂ ಒಂದು ಸೇವಿಂಗ್ ಅಂತ ಮಾಡಬೇಕು ಅಂತ ನನಗನ್ನಿಸ್ತು. ಬೆಂಗಳೂರಲ್ಲಿ ಇರೋದೆಲ್ಲ ಪಕ್ಕಕ್ಕಿಡೋಣ ಸದ್ಯಕ್ಕೆ US ನಮ್ಮದು ಅಂತ ನಾವು ಮನೆ ತೊಗೊಂಡಿದ್ದೀವಿ. ಸೊ ಕಂಪ್ಲೀಟ್ ವ್ಲಾಗ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಹೇಳಬೇಕಂದ್ರೆ ನಂದು ಏನೇನೋ ಪ್ಲ್ಯಾನ್ ಇತ್ತು, ಕಂಪ್ಲೀಟಾಗಿ ನೀಟಾಗಿ ಒಂದು ಕಡೆ ಕೂತ್ಕೊಂಡು ಎಲ್ಲ ಎಕ್ಸ್ಪ್ಲೈನ್ ಮಾಡಬೇಕು, ನಿಮ್ಮ ಹತ್ರ ಎಕ್ಸ್ಪ್ಲೈನ್ ಮಾಡಿ ಅದಾದಮೇಲೆ ರಿವೀಲ್ ಮಾಡಬೇಕು ಅನ್ನೋ ಥರ ಎಲ್ಲ ಪ್ಲ್ಯಾನ್ ಇತ್ತು. ಸೊ ನನಗದು ಟೈಮ್ ಕೊಡು ಬರ್ತಾ ಇಲ್ಲ. ಯಾಕಂದರೆ ಹೇಳ್ತಾ ಹೋಗ್ತೀನಿ, ಮುಂದೆ ಮುಂದೆ ಬರೋ ಬ್ಲಾಗ್ಗಳಲ್ಲಿ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಎಷ್ಟು ಬ್ಯುಸಿ ಇದೆ ನಾನು, ಹೆಂಗೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದಾಗಿತ್ತು, ನಾನು ಇದೊಂದು ಸ್ಮಾಲ್ ಅಪ್ಡೇಟ್ ಕೊಡಬೇಕಾಗಿತ್ತು. ಇದು ವಿಷಯನೇ ಹೇಳ್ದಿರ ನಾನು ನಿಮಗೆ ವ್ಲಾಗ್ ಹಾಕ್ಬಿಟ್ರೆ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ಇದೊಂದು ಸ್ವಲ್ಪ ಹೇಳಿದೆ. ಐ ಹೋಪ್ ನೀವೆಲ್ಲರೂ ಇಷ್ಟಪಡ್ತೀರಾ ಇವತ್ತಿಂದ ಬರುವಂತಹ ವ್ಲಾಗ್ಗಳೆಲ್ಲ ಅಂತ ನಾನು ಅಂದ್ಕೊತೀನಿ. ಇನ್ನು ಮೇಯ್ನ್ ಒಂದು ಕ್ಲಾರಿಫೈ ಮಾಡಬೇಕು, ಮಾವ ತೀರ್ಕೊಂಡಿದ್ದಾದಮೇಲೆ ನಾವು ಮನೆ ತೊಗೊಳ್ಳೋದ ಬೇಡವಾ ಇಲ್ವಾ ನಿಲ್ಲಿಸ್ಬಿಡೋಣ ಅಂತ ಅಂದ್ಕೊಂಡಿದ್ವಿ.
ಆದರೆ ಅರ್ನೆಸ್ಟ್ ಮನಿ ಕೊಟ್ಬಿಟ್ಟಿದ್ವಿ ನಾವು. ಸೊ ಏನು ಮಾಡೋದು ಅಂದರೆ ಇವಾಗ ನಾವೇನಾದರೂ ಬ್ಯಾಕೌಟ್ ಆಗಿಬಿಟ್ರೆ ಮನಿ ನಾವು ಕೊಟ್ಟಿರೋ ದುಡ್ಡು ಹೋಗ್ಬಿಡತ್ತೆ. ಸೊ ಅದು ಒಂದು ಯೋಚನೆ ಮಾಡಿದ್ವಿ. ಮತ್ತು ಇನ್ನೊಂದು ಯಾವತ್ತಿದ್ರೂ ತೊಗೊಳ್ಳೇಬೇಕಲ್ವಾ. ಸೊ ನಾವು ಯಾವ ಮನೆ ಸೆಲೆಕ್ಟ್ ಮಾಡಿದ್ವಲ್ಲ ಆ ಮನೆಯೇ ಸಿಕ್ತು, ನಮ್ಗೆ ಬೇಕಾಗಿರೋ ಡೈರೆಕ್ಷನಲ್ಲೇ ಸಿಕ್ತು. ಸೊ ಬಿಡೋದು ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬಂದಮೇಲೆ ಒಂದೇ ಸಮನೆ ಇದೆಲ್ಲ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಮನೆ ತೊಗೊಂಡ್ಬಿಟ್ವಿ. ಸೊ ಏನಾಗಿತ್ತು ಏನೋ ಹೀಗೆಲ್ಲ ಆಯಿತು ಎಲ್ಲ ವ್ಲಾಗು ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಐ ಹೋಪ್ ನೀವೆಲ್ಲರೂ ಇಷ್ಟಪಡ್ತೀರಾ ಅಂತ ಹೇಳ್ಬಿಟ್ಟು ನಮಗೂ ಒಳ್ಳೆಯದಾಗಲಿ ಅಂತ ನೀವು ನಿಮ್ಮ ಕಡೆಯಿಂದ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿಗೆ. ಸೊ ಫೈನಲಿ ಅಮೇರಿಕಾದಲ್ಲಿ ನಮ್ಮದೊಂದು ಪುಟ್ಟ ಗೂಡು ತೊಗೊಳ್ಳೋ ಅಂತಹ ಸಂಭ್ರಮದಲ್ಲಿ ಇದ್ದೀವಿ ಅಂತ ಹೇಳ್ಬೋದು. ಆಲ್ರೆಡಿ ತೊಗೊಂಡಿದ್ದೀವಿ, ಬಟ್ ವ್ಲಾಗಲ್ಲಿ ನೀವು ನೋಡ್ತಾ ಹೋಗಿ. ಸೊ ನೀವೆಲ್ಲರೂ ಒಳ್ಳೆಯದಾಗಲಿ ಅಂತ ಬಯಸ್ತೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಕ್ಲೋಸಿಂಗ್ ಬನ್ನಿ ನೋಡೋಣ. ಎಸ್, ಕ್ಲೋಸಿಂಗ್ ಡೇ ಬಂದು ನಮಗೆ ಆಗಸ್ಟ್ 28 ಬುಧವಾರ ಇತ್ತು. ನಾನು ಮಕ್ಕಳನ್ನ ಸ್ಕೂಲಿಗೆ ಕಳಿಸಿಲ್ಲ, ಯಾಕಂತ ಅಂದರೆ ಮನೆ ಕೀಸ್ನ ನನ್ನ ಮಕ್ಕಳೇ ತೊಗೋಬೇಕು ಅಂತ ಹೇಳಿಬಿಟ್ಟು ಪ್ರತಿ ತಂದೆ ತಾಯಿಗೂ ಆಸೆ ಇರುತ್ತಲ್ವ. ಸೊ ನಾನು ಅದೇ ಥರ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಲಿಲ್ಲ, ಯಾಕಂದರೆ ಹೆಂಗೂ ಸ್ಕೂಲ್ಗೆ ಚೇಂಜ್ ಮಾಡಬೇಕಾಗಿತ್ತು. ಮತ್ತು ಎಲ್ಲ ಬೇಗ ಆಗೋಯಿತು ಈ ಪ್ರೋಸೆಸ್ ಎಲ್ಲ. ಯಾಕಂತ ಅಂದರೆ ನಾವು ಯಾವಾಗ ಮಾವಂಗೆ ಹುಷಾರಿಲ್ಲ, ನಾವು ಇಂಡಿಯಾಗೆ ಹೋಗಬೇಕು ಅಂತ ಡಿಸೈಡ್ ಆಯಿತು, ಆವಾಗಲೇ ಇದನ್ನು ಡ್ರಾಪ್ ಮಾಡಿಬಿಟ್ಟಿದ್ವಿ. ಬೇಡ ಹೋದರೆ ಹೋಯಿತು ಅಂತ ಹೇಳ್ಬಿಟ್ಟು. ಯಾಕಂದರೆ ನಮ್ಗೆ ಅಲ್ಲಿದೆ ಮೇಯ್ನ್ ಇತ್ತು ಏನಾಗುತ್ತೆ ಏನು ಅಂತ ಹೇಳ್ಬಿಟ್ಟು. ಬಂದಮೇಲೂ ಕೂಡ ನಮಗೆ ಪ್ಲ್ಯಾನೇ ಇರಲಿಲ್ಲ. ಅದಾದಮೇಲೆ ಹೇಗೋ ಗಟ್ಟಿ ಮನ್ಸು ಮಾಡಿ, ಇಲ್ಲ ನಾನು ಹೇಳಿದ್ದೆ ನಮ್ಮ ಲೈಫ್ ನಾವು ನೋಡ್ಕೊಳ್ಳೇಬೇಕು, ನಾನು ಒಂದು ಸೀರಿಯಸ್ ಡಿಸಿಷನ್ ತೊಗೊಂಡಿದ್ದೀನಿ ಅಂತ ಎಲ್ಲ. ಸೊ ಇದೆ ಅದು, ಇಲ್ಲ ಏನಾದರೂ ಮಾಡಿ ನಾವು ಅದನ್ನು ಕಂಟಿನ್ಯೂ ಮಾಡಿಬಿಡೋಣ, ಮುಗಿಸೋಣ ಇದು ಏನಿದ್ರು ಅಂತ ಅಂದ್ಕೊಂಡು ಬೇಗ ಮಾಡಿದ್ರಿಂದ ನಾನು ನಿಜ ಹೇಳಬೇಕು ಅಂದರೆ ನೀವು ನಂಬ್ತಿರೋ ಬಿಡ್ತಿರೋ ನನ್ನ ಫ್ಯಾಮಿಲಿನಲ್ಲಿ 90% ಜನಕ್ಕೆ ಯಾರಿಗೂ ನಾನು ಹೇಳೇ ಇಲ್ಲ. ಇನ್ನು ನನಗೆ ಟೈಮೇ ಸಿಕ್ಕಿಲ್ಲ. ಬರೀ ದೊಡ್ಡವ್ರಿಗೆ ಮಾತ್ರ ನನ್ನ ಹಸ್ಬೆಂಡ್ ಫೋನ್ ಮಾಡಿ ಹೇಳಿದ್ರು. ನಾನಂತೂ ಒಂಥರ ಬ್ಯುಸಿ ಆಗಿಬಿಟ್ಟಿದ್ದೀನಿ ಅಂತ ಹೇಳ್ಬೋದು, ಅದಕ್ಕೆ ವ್ಲಾಗ್ಸು ಹಾಕೋಕ್ಕಾಗ್ತಾ ಇರಲಿಲ್ಲ. ಸೊ ಇದು ಬಂದ್ಬಿಟ್ಟು ಹೇಳಿದೆ ನಾನು ಆಗಲೇ, ಆಗಸ್ಟ್ 28 ನಾವು ಮನೆ ಪೂಜೆ ಮಾಡಿದ್ದು ಆಗಸ್ಟ್ 30. ಸೊ ಈ 2 ದಿನದಲ್ಲಿ ಹೆಂಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ನಮ್ಮ ಈ ಕಂಟಿನ್ಯೂಯಸ್ ಆಗಿ ವ್ಲಾಗ್ನ ನೋಡ್ತಾ ಬನ್ನಿ, ಗೊತ್ತಾಗುತ್ತೆ ಹೇಗಿದೆ ಅಂತ. ಅಂದರೆ ಒಂದು ಕಡೆ ಮನೆ ತೊಗೊತಾ ಇದ್ದೀವಿ ಅನ್ನೋ ಖುಷಿ ಇದ್ದರೆ, ಇನ್ನೊಂದು ಕಡೆ ಈ ಟೈಮಲ್ಲಿ ಈ ಥರ ಎಲ್ಲ ಆದಾಗಲೇ ನಮ್ಮ ಕೈಯಲ್ಲಿ ಮನೆ ಬರ್ತಾ ಇದೆ ಅಂತ ಒಂದು ಕಡೆ ಬೇಜಾರು. ಯಾಕಂದರೆ ಮಾವ ಇದ್ದಿದ್ದರೆ ಅವ್ರನ್ನ ಇಲ್ಲಿಗೆ ಮನೆ ತೊಗೊಂಡಿದ್ದಾದಮೇಲೆ ಮನೆ ಕರ್ಕೊಂಡು ಬರಬೇಕು ಅಂತೆಲ್ಲ ಅಂದ್ಕೊಂಡಿದ್ವಿ. ಆಸೆ ಹಾಗೆ ಉಳ್ಕೊಂಡ್ಬಿಡ್ತು, ಅದೊಂದು ಬೇಜಾರು. ಹೊಸದಾಗಿ ಇವಾಗ ಪ್ಲ್ಯಾನ್ ಮಾಡಿ ತೊಗೊಳಂಗಿದ್ದಿದ್ರೆ ನಾವು ಸದ್ಯಕ್ಕಂತೂ ತೊಗೊತಾನೆ ಇರಲಿಲ್ಲ ಅಂತ ಹೇಳ್ಬೋದು. ಮೊದಲೇ ಪ್ಲ್ಯಾನ್ ಮಾಡಿ ದುಡ್ಡೆಲ್ಲ ನಾವು ಕೊಟ್ಬಿಟ್ಟಿದ್ದರಿಂದ ಬೇಡ ಮತ್ತು ವೇಸ್ಟ್ ಆಗಬಾರ್ದು. ನಾನು ಹೇಳ್ದಂಗೆ ಯಾವಾಗಲೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದಕ್ಕೋಸ್ಕರ ಮನೆಯೆಲ್ಲ ನಾವು ತೊಗೊಂಡ್ಬಿಟ್ವಿ ಅಂತ ಹೇಳ್ಬೋದು. ಅಮೇರಿಕಾದಲ್ಲಿ ಕ್ಲೋಸಿಂಗ್ ಡೇ ಅಂತ ಅಂದರೆ ನಾವು ಇಂಡಿಯಾದಲ್ಲಿ ಮನೇನ ಹೇಗೆ ರಿಜಿಸ್ಟರ್ ಮಾಡ್ಕೊತೀವಲ್ಲ, ರಿಜಿಸ್ಟ್ರೇಷನ್ ಡೇ ಅಂತ ಹೇಳ್ತೀವಲ್ವ, ಆ ಥರ. ಇನ್ನು ನಾವು ಹೋಗ್ತಾ ಇರೋದು ಟೈಟಲ್ ಆಫೀಸ್ಗೆ. ಇಲ್ಲಿ ಆಫೀಸ್ನ ಟೈಟಲ್ ಆಫೀಸ್ ಅಂತ ಕರೀತಾರೆ. ಪ್ಲಾಟ್ ಸೆಲೆಕ್ಟ್ ಮಾಡಿಕೊಂಡು 6 ತಿಂಗಳು ಟೈಮ್ ತೊಗೊತಾರೆ. ಮನೆ ಕಟ್ಟಿದಾದ್ಮೇಲೆ ಇನ್ಸ್ಪೆಕ್ಷನ್ ಇರುತ್ತೆ. ಇನ್ಸ್ಪೆಕ್ಷನ್ ಮುಗಿದಿದ್ದಾದಮೇಲೆ ಓರಿಯೆಂಟೇಷನ್ ಡೇ ಇರುತ್ತೆ. ಅದೆಲ್ಲ ಮುಗಿದಿದ್ದಾದಮೇಲೆ ಒಂದು ಕ್ಲೋಸಿಂಗ್ ಡೇನ ಫಿಕ್ಸ್ ಮಾಡ್ತಾರೆ. ಸೊ ಅವತ್ತಿನ ದಿನ ಹೋಗ್ಬಿಟ್ಟು ನಾವು ಇವಾಗ ಬೈಯರ್ಸು ಮತ್ತು ಸೆಲ್ಲರ್ಸ್ ಇಬ್ಬರು ಕೂಡ ಸೈನ್ ಮಾಡಬೇಕು. ಇನ್ಸ್ಟಾದಲ್ಲಿ ನಾನು ಒಂದು ರೀಲ್ ಮಾಡಿದ್ದೆ, ಇಲ್ಲೇ ಅಲ್ಲಿ ಇದು ಫೋಟೋಸೇ ನಾನು ಆ್ಯಡ್ ಮಾಡಿದ್ದು. ಅವತ್ತು ಕ್ಲೋಸಿಂಗ್ ಡೇ ತೆಗ್ದಿರೋ ಫೋಟೋಸೇ ಅದು. ಇನ್ನು ಇಲ್ಲಿ ನೋಟ್ರಿ ಏಜೆಂಟ್ ಇರ್ತಾರೆ, ಅವರು ನಮಗೆ ಮತ್ತು ಗೌರ್ಮೆಂಟ್ಗೆ ಮಧ್ಯದಲ್ಲಿ ಇರ್ತಾರೆ ಅಂತ ಹೇಳ್ಬೋದು. ಎಲ್ಲ ಲೆಂಡರ್ ರಿಕ್ವೆಸ್ಟೆಡ್ ಕ್ಲೋಸಿಂಗ್ ಡಾಕ್ಯುಮೆಂಟ್ಸ್ ಎಲ್ಲ ಇವ್ರ ಹತ್ರ ಟೈಟಲ್ ಕಂಪ್ನಿನಲ್ಲಿ ಇರುತ್ತೆ. ಹಾಗೆ ಬೈಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಇಬ್ಬರು ಕೂಡ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲೋಸಿಂಗ್ ಡಾಕ್ಯುಮೆಂಟ್ಸ್ ಎಲ್ಲ ಸೈನ್ ಮಾಡಬೇಕು. ಒಂದ್ಸರಿ ಸೈನ್ ಎಲ್ಲ ಆದಮೇಲೆ ಲೆಂಡರ್ ಇನ್ನೊಂದ್ಸರಿ ರಿವ್ಯೂ ಮಾಡಿಬಿಟ್ಟು ಡಾಕ್ಯುಮೆಂಟ್ಸ್ ಎಲ್ಲ ಸೈನ್ ಮಾಡಿರೋದು ಅಪ್ರೂವ್ ಮಾಡ್ತಾರೆ. ಅದಾದಮೇಲೆ ಫಂಡ್ಸು ಮತ್ತು ಲೋನ್ ಅಮೌಂಟ್ ಇದೆಲ್ಲ ಅಪ್ರೂವ್ ಆಗುತ್ತೆ. ಸೊ ಇದೆಲ್ಲ ಒಂದು ದೊಡ್ಡ ಪ್ರೊಸೀಜರ್. ಫೈನಲ್ ಆಗಿ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಸೈನ್ ಮಾಡ್ತಾ ಇದ್ದೀವಿ. This here just a signature name affidavit just saying that you signing today. And this one before you want. You own a legal and sole homestead property.
once you update your address to your new property, you can apply for the homestead right away. Even after this, I can file for an homestead exemption. And so once you update your your driver license to your new property, you can do it online. You don't have to wait a year anymore, so now you can do it right away. ಆಗತ್ತೆ ಏನಾಗೋಯ್ತು ನಿನ್ಗೇನು ಬೇಕು ಡಾಕ್ಯುಮೆಂಟ್ಸ್ ಎಲ್ಲ ರಿವ್ಯೂ ಮಾಡೋದಕ್ಕೆ ಕಳಿಸಿದ್ದಾರೆ. ಸೊ ಮತ್ತೆ ಕಾಲ್ ಮಾಡ್ತೀವಿ, ಇಟ್ ವಿಲ್ ಟೇಕ್ ಅನದರ್ 1 hour ಅಂತ ಹೇಳಿದ್ರು. ಸೊ ಅದಾದಮೇಲೆ ಬಂದು ಕೀಸ್ ಕಲೆಕ್ಟ್ ಮಾಡ್ಕೊಬೋದು ಅಂತ. ಇವಾಗ ಅಲ್ಲಿವರೆಗೂ ಏನು ಮಾಡೋದು ಅಂತ ಮನೆ ಕಡೆಗೆ ಹೊರಟಿದ್ದೀವಿ. ತುಂಬಾ ಯೋಚನೆ ಮಾಡಿದೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲನೂ ಶೇರ್ ಮಾಡಬೇಕಾ ಹೇಗೆ ಏನು ಅಂತ ಹೇಳಿಬಿಟ್ಟು. ಇನ್ನೂ ಒಂದು ಕಡೆ ನಂದು ಲೈಫ್ ಸ್ಟೈಲ್ ವ್ಲಾಗ್ ಆಗಿರೋದ್ರಿಂದ ನಾನು ನಿಮ್ಮ ಹತ್ರ ಏನು ಮುಚ್ಚಿಟ್ಟು ಎಲ್ಲ ಅಂದರೆ ತುಂಬ ಹೈಡ್ ಮಾಡಿ ಎಲ್ಲ ವೀಡಿಯೋಸ್ ಮಾಡೋದಕ್ಕಾಗೋದಿಲ್ಲ. ಮೋರ್ ಓವರ್ ನೀವೆಲ್ಲ ನನಗೆ ಒಂಥರ ಪ್ರೀತಿಯ ಕುಟುಂಬ ಥರ ಇದ್ದೀರಾ. ಎಲ್ಲರೂ ಕೂಡ ವೆಲ್ ವಿಶರ್ಸ್, ಒಳ್ಳೆಯದಾಗಲಿ ಅಂತ ಬಯಸ್ತೀರಾ. ಸುಮಾರು ಜನ ಇನ್ಸ್ಟಾಗ್ರಾಮಲ್ಲಿ ನಂಗೆ ಮೆಸೇಜಸ್ ಕಳಿಸ್ತೀರಾ, ಮತ್ತು ಯೂಟ್ಯೂಬಲ್ಲೂ ಕಮೆಂಟ್ ಮಾಡ್ತೀರಾ. ನಂಗೆ ಒಂಥರ ನಿಮ್ಮ ಆಶೀರ್ವಾದನೂ ಕೂಡ ತುಂಬಾ ಮುಖ್ಯ ಅಂತ ಅನ್ನಿಸ್ತು. ಹಾಗಾಗಿ ನನ್ನ ಕುಟುಂಬದವ್ರ ಹತ್ರ ಹೇಳ್ಕೊಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ಕೂಡ ಅನ್ನಿಸ್ತು. ಅದಕ್ಕೋಸ್ಕರ ಶೇರ್ ಮಾಡ್ಕೋತಾ ಇದ್ದೀನಿ. ಮತ್ತು ನಮಗಂತೂ ಒಂಥರ ಖುಷಿ ಅಂತಲೇ ಹೇಳ್ಬೋದು. ಯಾಕಂದರೆ ಅಮೆರಿಕಾಗೆ ಬಂದಮೇಲೆ ಇದೊಂದು ಪುಟ್ಟ ಅಚೀವ್ಮೆಂಟ್ ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ಬಂದು ಕರೆಕ್ಟಾಗಿ 2 ವರ್ಷ ಆಯಿತು ಅಮೆರಿಕಾಗೆ. ಸುಮಾರು ಜನ ಕೇಳ್ತಾ ಇದ್ರಿ. ಸೊ ಬಂದಿದ್ದು 2 ವರ್ಷಕ್ಕೇ ನಾವು ಸ್ವಂತ ಮನೆ ತೊಗೊಂಡಿರೋದು ಒಂದು ಕಡೆ ತುಂಬಾ ಖುಷಿ ಆಗುತ್ತೆ. ಸೊ ಈ ಖುಷಿನ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಅಂತ ಹೇಳ್ಬೋದು. ಮಕ್ಕಳು ಹೇಳ್ತಾ ಇದ್ರು, ಅಮ್ಮ ಇಷ್ಟೊತ್ತಾಗತ್ತೆ ಅನ್ನೋದಾಗಿದ್ದರೆ ಸ್ಕೂಲ್ಗೆ ಹೋಗಿರ್ತಿದ್ವಿ ನಾವು ಅಂತ ಹೇಳಿಬಿಟ್ಟು. ಆದರೆ ನಂಗೆ ಗೊತ್ತಿರಲಿಲ್ಲ ಅಲ್ವಾ, 1 o'clock ಒಳಗೆ ಅವರು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದರಿಂದ ಮಕ್ಕಳೇ ನನಗೆ ಕೀಸ್ ತೊಗೋಬೇಕು ಅನ್ನೋದಿತ್ತು. ಸೊ ಇನ್ನೊಂದು 1 hour ಅಲ್ವಾ, ಮತ್ತು ಸ್ಕೂಲ್ ಇದ್ದಿದ್ರೆ ಟೆನ್ಷನು. ನಮಗೂ ಕೂಡ ಅಲ್ಲಿ ಸೈನ್ ಮಾಡೋದಕ್ಕೆ ಸುಮಾರು ಹೊತ್ತು ಟೈಮ್ ತೊಗೊಂತು. ಸುಮಾರು ಎಷ್ಟು ಸೈನ್ ಮಾಡಿದ್ದೀವಿ ಅಂದರೆ ಅದು ಲೆಕ್ಕನೇ ಇಲ್ಲ, ಅಷ್ಟಿರುತ್ತೆ ಪೇಪರ್ಸ್ ಸೈನ್ ಮಾಡೋದಕ್ಕೆ ಅಂತ ಹೇಳ್ಬೋದು. ಮಕ್ಕಳು ಜೊತೆಗಿರೋದ್ರಿಂದ ಒಂಥರ ಟೆನ್ಷನ್ ಕೂಡ ಇರಲಿಲ್ಲ. ಮತ್ತು ಇನ್ನೊಂದು 2 ದಿನದಲ್ಲಿ ಮನೆ ಶಿಫ್ಟ್ ಮಾಡಬೇಕು. ಹಾಗಾಗಿ ಹೇಗೂ ಸ್ಕೂಲ್ ಬಿಡಿಸ್ಬೇಕಲ್ವಾ, ಸ್ಕೂಲ್ ಚೇಂಜ್ ಮಾಡಬೇಕು. ಅದಕ್ಕೋಸ್ಕರ ನಾನು ಕಳಿಸ್ಲೇ ಇಲ್ಲ ಇವತ್ತಿನ ಅಂತ ಹೇಳ್ಬೋದು. ಸೊ ಮನೆಗೆ ಹೋಗ್ತಾ ಇದ್ದೀವಿ. ಮತ್ತು ಮಕ್ಕಳಲ್ಲಿ ಚಿಪ್ಸ್ ತೊಗೊಂಡಿದ್ರು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು, ತುಂಬ ಕ್ರಿಸ್ಪಿಯಾಗಿತ್ತು ಅಂತ ಹೇಳ್ಬೋದು. ನಾನು ನೋಡೋಣ ಅಂತ ಹೇಳಿಬಿಟ್ಟು ತೊಗೊಂಡೆ ಒಂದೇ ಒಂದು. ಅಷ್ಟು ಕ್ರಿಸ್ಪಿಯಾಗಿತ್ತು, ತುಂಬ ಚೆನ್ನಾಗಿತ್ತು. ನಾನು ಇದೇ ಫಸ್ಟ್ ಟೈಮ್ ತಿಂದಿದ್ದು. ಪ್ರಿಂಗಲ್ಸ್ ಮಕ್ಕಳು ತಿಂತಾನೇ ಇರ್ತಾರೆ, ಚೆನ್ನಾಗಿತ್ತು ಒಂಥರ. ಸೊ ಇವಾಗ ಮನೆಗೆ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಬರೋಣ ಅಂತ ಅಂದ್ಕೊಂಡು, ಯಾಕಂದರೆ ಮೊದಲೇ ಅಡುಗೆ ಮಾಡಿಟ್ಟಿದ್ದೆ. ಹೋಗಿ ಊಟ ಮಾಡಿಬಿಟ್ಟು ಮತ್ತೆ ಬರೋದಷ್ಟೇ. ಮತ್ತೆ ಬಂದು ಕೀಸ್ನ ಕಲೆಕ್ಟ್ ಮಾಡಿಕೊಂಡು ಹೋಗೋದಷ್ಟೇ. ನಾವು ಮನೆ ನೋಡಿರೋದು ಇಲ್ಲಿಂದ ಸ್ವಲ್ಪ ದೂರ, ಆದರೆ ಈ ಟೈಟಲ್ ಆಫೀಸ್ ಇದ್ದಿದ್ದು ನಮ್ಮ ಮನೆಯಿಂದ ಒಂದು 15 ನಿಮಿಷ ಡಿಸ್ಟೆನ್ಸಲ್ಲಿ ಅಷ್ಟೇ. ಹಾಗೆ ಇನ್ನು 2 ಡೇಸಲ್ಲಿ ಮನೆಗೆ ಹೋಗ್ಬೇಕಂತ ಅಂದ್ಕೊಂಡ್ವಿ. 2 ದಿನದಲ್ಲಿ ಹಾಲುಕ್ಸ್ಬೇಕು. ಹೇಗೆ ಏನು ಹೊಸ ಮನೆ ಬೇರೆ, ಗೃಹ ಪ್ರವೇಶ ಮಾಡೋಂಗಿಲ್ಲ, ಹೋಮ ಮಾಡೋಂಗಿಲ್ಲ, ಏನು ಮಾಡೋದು ಅನ್ನಬೇಕಾದ್ರೆ ಒಂದ್ಸರಿ ಪುರೋಹಿತರನ್ನ ಕೇಳೋಣ, ಅವ್ರು ಏನು ಹೇಳ್ತಾರೆ ಅದ್ರ ಮೇಲೆ ನಾವು ಡಿಸೈಡ್ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡ್ವಿ. ಸೊ ಏನಾಯಿತು ಎತ್ತ ಅಂತೆಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇದಾದಮೇಲೆ ನಮಗೆ ಒಂದು ಅರ್ಧ ಗಂಟೆ ಕೂಡ ಟೈಮ್ ಇರಲಿಲ್ಲ, ಅಷ್ಟು ಬ್ಯುಸಿ ಆಗಿಬಿಟ್ವಿ ಅಂತ ಹೇಳ್ಬೋದು. ಇವಾಗ ಫಸ್ಟು ಸೃಷ್ಟಿಗೆ ಹೋಗಬೇಕು. ಅಲ್ಲೋಗಿ ಪೂಜೆಗೆ ಏನೇನು ಬೇಕೆಲ್ಲ ತೊಗೊಂಡು ಅಲ್ಲಿಂದ ನೆಕ್ಸ್ಟು ಇಂಡಿಯಾ ಬಜಾರ್ಗೆ ಆದರೆ ಹೋಗೋದು, ಇಲ್ಲಾಂದರೆ ಅಲ್ಲಿಂದ ತೊಗೊಂಡ್ಬಿಡೋಣ ಬೇಗ ಅಂತ. ಅಲ್ಲೂ ತೊಗೊಂಡು ನೆಕ್ಸ್ಟು ಇದಕ್ಕೆ ಹೋಗಬೇಕು, ಕೀಸ್ ಕಲೆಕ್ಟ್ ಮಾಡಿಕೊಂಡು ಭಾಗ್ಯ ಮನೆಗೆ ಹೋಗಿ ಅಲ್ಲಿ ಡೆಕೋರೇಷನ್ ಐಟಮ್ಸ್ ಸ್ವಲ್ಪ ತೊಗೊಂಡು ಅಲ್ಲಿಂದ ನೆಕ್ಸ್ಟು ಇನ್ನೂ ಏನೇನೋ ಕೆಲಸಗಳಿದೆ. ಪೂಜೆಗೆ ರೆಡಿ ಮಾಡೋದಕ್ಕೆ ಏನೇನು ಬೇಕೋ ಅದೆಲ್ಲ ತೊಗೊಬೇಕು ಅಂತ ಹೇಳ್ತಾ ಇದೆ. ಅಲ್ಲಿಗೆ ಹೋಗ್ಬಿಟ್ಟು ತೊಗೊಂಡು ಮತ್ತೆ ಇವಾಗ ಕಾಲ್ ಮಾಡಿದ್ರು, ಅಷ್ಟರಲ್ಲಿ ಕೀಸ್ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಬಂದಿದ್ದೀವಿ. And the garage remote is in the home. Okay. How about the fall amenities for option?
For the HOA, check with the salesperson because we don't get those either. ನಾವು ಮನೆ ತಗೊತಾ ಇರೋ ಬಿಲ್ಡರ್ ಬಂದು ಸೆಂಚುರಿ ಕಮ್ಯುನಿಟೀಸ್ ಅಂತ. ಸೊ ಅವ್ರದ್ದು ಪರ್ಪಲ್ ಕಲರ್ ಲೋಗೋ. ಸೊ ಹಾಗಾಗಿ ಕೀಸ್ ಕೂಡ ಪರ್ಪಲ್ ಬಾಕ್ಸಲ್ಲಿ ಇಟ್ಟು ಕೊಡ್ತಾ ಇದ್ದಾರೆ. ಸೊ ನೋಡ್ತಾ ಇರ್ಬೋದು ನಮ್ಮ ಮನೆಯ ಮುದ್ದು ಮಹಾಲಕ್ಷ್ಮಿದಿರು ಕೀಸ್ನ ಕಲೆಕ್ಟ್ ಮಾಡಿಕೊಂಡ್ರು. ಇದು ಒಂಥರ ತುಂಬಾನೇ ಮೆಮೊರಬಲ್ ಡೇ ಅಂತ ಹೇಳ್ಬೋದು. August 15th ನನ್ನ ಬರ್ತ್ಡೇ, 16th ವರಮಹಾಲಕ್ಷ್ಮಿ ಹಬ್ಬ ಇತ್ತು. ಸೊ ಅವಾಗೆಲ್ಲ ಪೂಜೆ ಮಾಡ್ಬೇಕಂತೆಲ್ಲ ಅನ್ಕೊಂಡಿದ್ವಿ. ಆದರೆ ಈ ಥರ ಒಂದಾಗಿದ್ದರಿಂದ ಇದೆಲ್ಲ ಕ್ಯಾನ್ಸಲ್ ಮಾಡಿಕೊಂಡು August 28 ನಮ್ಗೆ ಯಾವಾಗಾದರೂ ಕೀ ಕೊಡಿ ಪರವಾಗಿಲ್ಲ ಅಂದ್ವಿ. ಅವರು August 28 ಹೇಳಿದ್ರು. ಸೊ ಅದನ್ನು ಕಲೆಕ್ಟ್ ಮಾಡಿಕೊಂಡು August 30th ನಾವು ಪೂಜೆ ಮಾಡಿದಂಥದ್ದು. ಎಲ್ಲ ವ್ಲಾಗು ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನಮಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ನೀವು ಕೂಡ ಹರಸಿ ಆರೈಸಿ ಅಂತ ಕೇಳ್ಕೊತೀನಿ. ಕಂಗ್ರ್ಯಾಚುಲೇಷನ್ಸ್. Thank you. Papa chooses Harry. ಕಂಗ್ರ್ಯಾಚುಲೇಷನ್ಸ್. ಹ್ಯಾಪಿನಾ? Happy. ನಮ್ಮ ಬಂಗಾರು 1 year ಇಂದ ವೇಟ್ ಮಾಡ್ತಾ ಇದ್ಲು. ಆಲ್ಮೋಸ್ಟ್ 1 year ಇಂದ. ಇವಾಗ ಅವಳ ಆಸೆ ದೊಡ್ಡಕಿನ ಇಲ್ಲ ಅಂತೆ. ಇವಾಗ ಕೀಯಿಂದ ಖುಷಿ. ಅದಕ್ಕೆ ನೋಡಿ ಅಮ್ಮ. ಓಕೆ, ಇನ್ನು ಈ ಪೂಜೆನೂ ನನಗೆ ಪ್ಲ್ಯಾನೇ ಇರಲಿಲ್ಲ. ಭಾಗ್ಯನಿಂದನೇ ಸಾಧ್ಯ ಅಂತ ಹೇಳ್ಬೋದು. ಭಾಗ್ಯ ನನಗೆ ತುಂಬಾ ಮೋಟಿವೇಟ್ ಮಾಡಿದ್ರು. ಇಲ್ಲ ಈ ಥರ ಮಾಡಿ ನೀವು ಒಳ್ಳೇದಾಗಬೇಕಲ್ವ ಹೊಸ ಮನೆ ಅಂತೆಲ್ಲ ಹೇಳ್ಬಿಟ್ಟು ಅವರು ತುಂಬಾ ಹೆಲ್ಪ್ ಮಾಡಿದ್ರು ನನಗೆ. ಸೊ ಹಂಗೆ ಆರಾಧ್ಯ ಅವ್ರ ಫ್ಯಾಮಿಲಿ ಮತ್ತು ಭಾಗ್ಯ ಅವ್ರ ಫ್ಯಾಮಿಲಿ ಇಲ್ಲಿ ನನಗೆ ಒಂದು ಕುಟುಂಬ ಅಂತಲೇ ಹೇಳ್ಬೋದು. ಸೊ ಮುಂದಿನ ಬ್ಲಾಗ್ಗಳಲ್ಲಿ ಗೊತ್ತಾಗುತ್ತೆ, ನೋಡ್ತಾ ಹೋಗಿ. ಸೊ ಕೀಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ನೆಕ್ಸ್ಟು ಶಾಪಿಂಗಲ್ಲಿ ಬ್ಯುಸಿ ಆಗಿಬಿಟ್ವಿ. ಇಂಡಿಯಾ ಬಜಾರ್ಗೆ ಬಂದಿದ್ದೀವಿ. ಇಲ್ಲಿಂದ ತೊಗೊಂಡು ಎಲ್ಲೆಲ್ಲಿ ಹೋಗ್ತೀವಿ ಅನ್ನೋದೆಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಭಾಗ್ಯ ಮನೆ ಹತ್ರ ಹೋಗಬೇಕಾಗಿತ್ತು. ಸ್ವಲ್ಪ ಡೆಕೋರೇಷನ್ಗೆ ಫ್ಲವರ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೋಬೇಕಾಗಿತ್ತು. ಸೊ ತುಂಬ ದೂರ ಇದ್ದಿದ್ದರಿಂದ ಹೋಗೋಕ್ಕಾಗಿಲ್ಲ. ಅವ್ರ ಹಸ್ಬೆಂಡ್ ಹತ್ರ ಕೊಟ್ಟು ಕಳಿಸ್ತೀನಿ ಅಂದರು. ಡೆಂಟನ್ಗೆ ಹೋಗೋದು ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ಕ್ಯಾನ್ಸಲ್ ಅಂದರೆ ತುಂಬ ದೂರ, ಅಂದರೆ ಇಲ್ಲಿಂದ 1 hour ಮತ್ತೆ ಬರೋಕ್ಕೆ 1 hour. ಅದಕ್ಕೆ ಭಾಗ್ಯನಿಗೆ ಹೇಳಿದ್ವಿ, ನೀವೇ ಕೊಟ್ಟು ಕಳಿಸ್ಬಿಡಿ ಭಾಗ್ಯ ನಾಳೆ ನಿಮ್ಮ ಹಸ್ಬೆಂಡ್ ಹತ್ರ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಕೊಟ್ಟು ಕಳಿಸ್ತಾರೆ. ಹಂಗಾಗಿ ಸ್ವಲ್ಪ ಅದೊಂದು ಕೆಲಸ ಕಮ್ಮಿ ಆಯಿತು. ನೆಕ್ಸ್ಟು ಕಾಸ್ಕೋಗೆ ಹೋಗಬೇಕು. ಅಲ್ಲೋಗಿ ಉಳಿದಿದ್ದೊಂದಷ್ಟು ಇನ್ನೂ ಇದೆ, ಬೇಜಾನಿದೆ. ಇಂಡಿಯಾ ಬಜಾರು ಸೃಷ್ಟಿ ಮೇಯ್ನ್ ಆಯಿತು. ಪೂಜೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಆಯಿತು. ಇನ್ನು ಹಣ್ಣು ಹೂವು ಒಂದು ತೊಗೋಬೇಕು. ಸೃಷ್ಟಿನಲ್ಲಿ ಹೂವು ಚೆನ್ನಾಗಿರಲಿಲ್ಲ. ನೆಕ್ಸ್ಟು ಇನ್ನೂ ಏನೇನೋ ಒಂದಷ್ಟು ಐಟಮ್ಸ್ ಬೇಕು, ಅದನ್ನ ತೊಗೊಂಬಂದ್ಬಿಡೋಣ ಅಂತ ಹೋಗ್ತಾ ಇದ್ದೀವಿ. ಓಕೆ, ಅವತ್ತಿನ ದಿನ ತುಂಬಾ ಟೆನ್ಷನಲ್ಲಿದೆ. ಸಿಕ್ಕಾಪಟ್ಟೆ ಕೆಲಸಗಳಿತ್ತು. ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ. ಐ ಹೋಪ್ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊತೀನಿ. ಸುಮಾರು ಜನ ಗೆಸ್ ಕೂಡ ಮಾಡಿದ್ರಿ. ಸೊ ನಿಮ್ಮ ಕಮೆಂಟ್ಸ್ ಎಲ್ಲ ನೋಡೋದಕ್ಕೆ ಕಾಯ್ತಾ ಇರ್ತೀನಿ. ಥ್ಯಾಂಕ್ ಯು. ಬೈ ಬಾಯ್.